ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದನೂ ಕೂಡ ನೀವು ಹೀಗೆ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಕೆಲವೊಬ್ರು ಸನ್ ಟ್ಯಾನ್ ರಿಮೂವಲ್ಗೆ ಟಿಪ್ಸನ್ನು ತಿಳಿಸಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಬ್ಯೂಟಿ ಟಿಪ್ಸನ್ನು ಕೂಡ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ತಡ ಮಾಡ್ತೀನಿ. ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಬರೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ರೈಸನ್ನು ನಾವು ಡೈಲಿ ಯೂಸ್ ಮಾಡೋದಕ್ಕೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀವಿ. ಇದರಲ್ಲಿ ನಾವು ಡೈಲಿ ಕೈ ಆಡಿಸೋದ್ರಿಂದ ಅಥವಾ ಗಾಳಿ ಹೋಗೋದ್ರಿಂದ ಇದರಲ್ಲಿ ನುಸಿ ಸೇರ್ಕೊಳ್ಳೋದು, ಸಣ್ಣ ವೈಟ್ ಹುಳಗಳನ್ನು ಹಾಕ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಇದರಲ್ಲಿ ಒಂದು 4 ಬೆಳ್ಳುಳ್ಳಿ ಗಡ್ಡೆಗಳನ್ನು ಹಾಕಿ ಇಡೋದ್ರಿಂದ ಈ ಬೆಳ್ಳುಳ್ಳಿ ಸ್ಮೆಲ್ಗೆ ಅಕ್ಕಿಯಲ್ಲಿ ಹುಳು ಏನು ಸೇರ್ಕೊಳ್ಳೋದಿಲ್ಲ. ಸೊ ತುಂಬ ದಿನದವರೆಗೆ ಫ್ರೆಶ್ ಆಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ವಸ್ತು ಅಂದ್ರೇ ಅದು ಬಳೆಗಳು. ಸೊ ಈ ರೀತಿ ಕಲರ್ಫುಲ್ ಆದಂಥ ಬಳೆಗಳನ್ನು ನಾವು ಸಾರಿ ಜೊತೆಗೆ ಮ್ಯಾಚಿಂಗ್ ಆಗಿ ವೇರ್ ಮಾಡೋದಕ್ಕೋಸ್ಕರ ಈ ಮಿಂಚಿರುವಂಥ ಬಳೆಗಳನ್ನು ತೊಗೊಂಡಿರ್ತೀವಿ. ಬಟ್ ಇವ್ರನ್ನ ನಾವು ಕ್ಯಾರಿ ಮಾಡಬೇಕಂದ್ರೆ ತುಂಬಾ ಕಷ್ಟ. ಸೊ ಇದನ್ನ ಶೈನಿಂಗ್ ಹೋಗೋದೇ ಇರೋ ಥರ, ಹಾಗೆಯೇ ಒಡಿಲಾರ ಥರ ಯಾವ ರೀತಿ ಕ್ಯಾರಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ರಬ್ಬರ್ ಬ್ಯಾಂಡ್ಗಳನ್ನು ವೇರ್ ಮಾಡಿದ ನಂತರ ಇದು ಅಗಲವಾಗಿದೆ, ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ. ಸೊ ಈ ರೀತಿ ರಬ್ಬರ್ ಬ್ಯಾಂಡ್ಗಳಲ್ಲಿ ಈ ರೀತಿ ಶೈನಿಂಗ್ ಇರುವಂಥ ಬಳೆಗಳನ್ನು ಇದ್ರ ಒಳಗಡೆ ನಾನು ವಿಡಿಯೋದಲ್ಲಿ ತೋರಿಸ್ದಾಗೇನೆ ಇಟ್ಕೊಂಡು ನೀವು ಕ್ಯಾರಿ ಮಾಡೋದ್ರಿಂದ ಇದರ ಶೈನಿಂಗ್ ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ. ಹಾಗೆಯೇ ಈ ಗಾಜಿನ ಬಳೆಗಳಾಗಿರೋದ್ರಿಂದ ಒಂದಕ್ಕೊಂದು ಏನಾದರೂ ವಸ್ತುಗಳು ಟಚ್ ಆದರೆ ಒಡೆದೋಗ್ತಾ ಇರುತ್ತಲ್ವ. ಸೊ ಆ ರೀತಿಯೂ ಕೂಡ ಆಗೋದಿಲ್ಲ, ಸೇಫ್ ಆಗಿ ಇರುತ್ತೆ ಈ ಒಂದು ಬಳೆಗಳು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇದ್ರೆ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಈಗಲೂ ಕೂಡ ರಿಯೂಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಿಮ್ಮ ರಿಕ್ವೆಸ್ಟೆಡ್ ಟಿಪ್ಸ್. ಸನ್ ಟ್ಯಾನ್ ಆಗ್ತಾ ಇರುತ್ತೆ. ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಕೈ ಕಾಲುಗಳನ್ನು ನಾವು ಎಷ್ಟು ಕೇರ್ ಮಾಡಿದ್ರೂ ಎಲ್ಲನೂ ಹೊಡಿತಾ ಇರುತ್ತೆ, ಕೈ ಡಸ್ಟ್ ಎಲ್ಲ ಜಾಸ್ತಿ ಸೇರ್ಕೊಳ್ತಾ ಇರುತ್ತೆ. ಸೊ ಅವಾಗ ನೀವು ಕಾಸ್ಟ್ಲಿಯಿಂದ ಮೇಕಪ್ ಪಾರ್ಲರ್ಗೆಲ್ಲ ಹೋಗಿ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಳ್ಳೋದಕ್ಕಿಂತ ಅವಾಗ ವೀಕ್ಲಿ 1 ಟೈಮ್ 2 ಟೈಮ್ ಈ ರೀತಿ ನೀವು ಮಾಡ್ಕೊಳ್ಳೋದು ಬೆಸ್ಟು. ಏನಿಲ್ಲ, ಜಸ್ಟ್ ನೀವು ಲೆಮನ್ಗೆ ಈ ರೀತಿ ವೈಟ್ ಕೋಲ್ಗೇಟನ್ನು ಹಚ್ಚಿ ಚೆನ್ನಾಗಿ ಒಂದು 2-3 ಮಿನಿಟ್ಸ್ ಇದನ್ನು ರಬ್ ಮಾಡಬೇಕು. ನಂತರ ಒಂದು 5 ಮಿನಿಟ್ಸ್ ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈ ಕಾಲುಗಳು ಎಷ್ಟೇ ಒಡೆದು ಸನ್ ಟ್ಯಾನ್ ಆಗಿದ್ರೂ ಕೂಡ ನೀಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಒಂದು ಟೂತ್ ಬ್ರಷ್ನ ಸಹಾಯದಿಂದ ನೇಲ್ಸಲ್ಲಿರುವಂಥ ಡಸ್ಟ್ ಎಲ್ಲನೂ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ನೀವು ಏನಾದರೂ ಫಂಗಸ್ ಥರ ಆಗ್ತಾ ಇದೆ ಅಂತಂದರೆ ಒಂದು ಸ್ವಲ್ಪ ಅರಿಶಿಣನೂ ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡಿ ರಬ್ ಮಾಡ್ಕೊಳ್ಬೋದು. ಅವಾಗೂ ಕೂಡ ಕೈ ಕಾಲುಗಳು ತುಂಬಾ ಚೆನ್ನಾಗಿರುತ್ತೆ. ನೇಲ್ಸಲ್ಲಿ ಫಂಗಸ್ ಇದ್ದರೆ ಅರಿಶಿಣನ ಆ್ಯಡ್ ಮಾಡಿ, ಇಲ್ಲಾಂದರೆ ಓಕೆ, ಈ ರೀತಿ ಕೋಲ್ಗೇಟ್ ಹಾಗೆ ನಿಂಬುನ ಜಸ್ಟ್ ಈ ರೀತಿ ರಬ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಡ್ರೈ ಆದ ನಂತರ ಇದನ್ನು ಒಂದು 5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ಆ ಕೈಗೂ ಈ ಕೈಗೂ ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಂತ. ಸೊ ಈ ರೀತಿ ನೀವು ಅವಾಗವಾಗ ಸೆಲ್ಫ್ ಕೇರನ್ನು ಮಾಡ್ಕೊಳ್ಳೋದ್ರಿಂದ ಕೈ ಕಾಲುಗಳು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಔಟ್ಸೈಡ್ ಎಲ್ಲಾದರೂ ಹೋದಾಗ ನಿಮ್ಮ ಕೈ ಕಾಲುಗಳೇ ನಿಮ್ಮನ್ನು ಜಾಸ್ತಿ ಅಟ್ರ್ಯಾಕ್ಟ್ ಮಾಡೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸಿ ಜಾರ್ಗಳನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಏನಾದರೂ ಮಸಾಲ ಪದಾರ್ಥಗಳನ್ನು ಹಾಕಿ ನಾವು ಒಂದು ಸ್ವಲ್ಪ ಕರೆಕ್ಟಾಗಿ ಇದನ್ನು ಕ್ಲೀನ್ ಮಾಡಿಲ್ಲ ಅಂದರೆ ಅದ್ರ ಒಳಗಡೆ ಡಸ್ಟ್ ಎಲ್ಲ ಸೇರಿಕೊಂಡು ಈ ರೀತಿ ಪಿನ್ ಅಲ್ಗಾಡ್ತಾನೆ ಇರೋದಿಲ್ಲ. ಸೊ ಇದು ಅಲ್ಗಾಡಿದ್ರೇ ಅಲ್ವಾ ಈ ಒಂದು ಮಿಕ್ಸಿ ಜಾರ್ ನೀಟಾಗಿ ತಿರುಗೋದು. ಸೊ ಈ ರೀತಿ ಆದಾಗ ಇದನ್ನು ನೀವು ರಿಪೇರಿ ಅಂಗಡಿಗೆ ಹೋಗ್ದೇನೆ ಈ ರೀತಿ ಮನೆಯಲ್ಲಿನೇ ನೀವು ರಿಪೇರಿ ಮಾಡ್ಕೊಳ್ಬೋದು. ಏನಿಲ್ಲ, ಇದಕ್ಕೆ ಜಸ್ಟ್ ಈ ರೀತಿ ಮೇಲ್ಗಡೆ ಕೊಬ್ಬರಿ ಎಣ್ಣೆ, ಕೆಳಗಡೆ ಒಂದು ಸ್ವಲ್ಪ ವ್ಯಾಸ್ಲಿನ್ ಅಪ್ಲೈ ಮಾಡಿಬಿಟ್ಟು ನಂತರ ಇದನ್ನು ಒಂದು ಸ್ವಲ್ಪ ಸಿಲಿಂಡರ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಈ ರೀತಿ ಜಸ್ಟ್ ನೀವು ಮೂವ್ ಮಾಡ್ತಾ ಇದ್ರೆ ಇದು ನೀಟಾಗಿ ಇದರಲ್ಲಿರ್ತಕ್ಕಂಥ ಡಸ್ಟ್ ಎಲ್ಲನೂ ಡ್ರೈ ಆಗಿರುತ್ತಲ್ವ, ಅದು ಕೊಬ್ಬರಿ ಎಣ್ಣೆ ಬಿಟ್ಟ ನಂತರ ಸ್ಮೂತಾಗಿ ನೀಟಾಗಿ ಈ ಒಂದು ಮಿಕ್ಸಿ ಜಾರ್ ಪಿನ್ ತಿರ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಮನೆಯಲ್ಲೇ ಈ ಒಂದು ಕಡಿಮೆ ಖರ್ಚಿನಿಂದ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಯೂಸ್ ಮಾಡಿಕೊಂಡು ನೀವು ಮಿಕ್ಸಿ ಜಾರನ್ನು ರಿಪೇರಿ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಈ ರೀತಿ ಮ್ಯಾಚ್ ಬಾಕ್ಸ್ಗಳನ್ನು ತಂದು ನೀವು ಕಿಚನಲ್ಲಿ ಇಟ್ಟಿರ್ತೀರಾ. ಸ್ವಲ್ಪ ಕೂಲ್ ಜಾಸ್ತಿ ತಗಲಿದ್ರೆ ಸಾಕು, ಇದರಲ್ಲಿರ್ತಕ್ಕಂಥ ಮದ್ದೆಲ್ಲನೂ
ಸ್ಮೂತ್ ಆಗಿಬಿಟ್ಟಿರುತ್ತೆ. ಆವಾಗ ಇದನ್ನು ಹಚ್ಕೊಳ್ಳೋಕೆ ಹೋದರೆ ನೀಟಾಗಿ ಹಚ್ಚೋದೇ ಇಲ್ಲ. ಸೊ ಹಾಗಾಗಿ ನೀವು ಹಾಗೇ ಇಡ್ದೇನೆ ಈ ಮ್ಯಾಚ್ ಬಾಕ್ಸ್ನ ತಂದ ತಕ್ಷಣ ಇದರಲ್ಲಿ ಒಂದು ಸ್ವಲ್ಪ ಈ ರೀತಿ ಅಕ್ಕಿನ ಹಾಕಿ ಇಡೋದ್ರಿಂದ ಇದರ ಕಡ್ಡಿಯಲ್ಲಿರುವಂಥ ಮದ್ದು ಅದು ಏನು ಸಾಫ್ಟ್ ಆಗೋದಿಲ್ಲ. ಸೊ ತುಂಬ ದಿನದವರೆಗೆ ಇದು ಚೆನ್ನಾಗಿರುತ್ತೆ. ಆವಾಗ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈ ಒಂದು ವಿಂಟರ್ ಸೀಸನ್ನಲ್ಲಿ ಈ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಗೆ ಇದರಲ್ಲಿ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.